ಮೊರೆಯಿಟ್ಟು ಬಿಟ್ಟು ಬೇಸತ್ತು ಹೋಗಿದ್ದೇನೆ. ಗಂಟಲು ಒಣಗಿ ಹೋಯಿತು. ನನ್ನ ದೇವರನ್ನು ನಿರೀಕ್ಷಿಸುತ್ತಾ ದೃಷ್ಟಿ ಮಂದವಾಯಿತು. ಶುಕ್ರವಾರ 30 ಮೇ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 8ನೇ ಅಧ್ಯಾಯದ 13ನೇ ವಚನ. ಸೇನಾಧೀಶ್ವರನಾದ ಯೆಹೋವನನ್ನೇ ಪ್ರತಿಷ್ಠೆಪಡಿಸಿ ಆತನಿಗೆ ಹೆದರಿಕೊಳ್ಳಿರಿ, ನಡುಗಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ಲೌಕಿಕವಾದ ಯಾವ ಅಧಿಕಾರಕ್ಕೂ ಹೆದರದೆ ದೇವರಿಗೆ ಮಾತ್ರ ಭಯಭಕ್ತಿಯಿಂದ ಇರುವುದು ಉತ್ತಮವಾದದ್ದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರಲ್ಲಿ ಭಯಭಕ್ತಿ. ಕರ್ತನಲ್ಲಿ ಪ್ರಿಯರೇ, ಯೆಶಾಯನು ಇಲ್ಲಿ ಆಗಬೇಕಾದಂಥ ಪರಿಸ್ಥಿತಿಯನ್ನು ಬಹಳ ಸ್ಪಷ್ಟವಾಗಿ ತಿಳಿಸುವಂತವನಾಗಿದ್ದಾನೆ. ಸೂರೆಗೆ ಕೊಳ್ಳೆಗೆ ಒಳಗಾಗುವಂಥ ಪರಿಸ್ಥಿತಿಯನ್ನು ತಿಳಿಸುವಂತವನಾಗಿದ್ದಾನೆ. ಇವರು ಮಾಡಿದಂಥ ಕಾರ್ಯದ ನಿಮಿತ್ತವಾಗಿ ಅವರಿಗೆ ಬರುವಂಥ ಭಯಂಕರವಾದಂಥ ಪರಿಸ್ಥಿತಿಯನ್ನು ಹೇಳುವಂತವನಾಗಿದ್ದಾನೆ. ಇದಕ್ಕೆ ಅವರು ಈ ಲೌಕಿಕವಾದಂಥ ಬಲಶಾಲಿಗಳಿಗೂ ಅಧಿಕಾರದಲ್ಲಿರುವಂಥವರಿಗೂ ಹೆದರಿಕೊಳ್ಳುವಂಥದ್ದು ಬೇಡ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಹೆದರಿ ನಡುಗುವಂಥದ್ದು ಅವಶ್ಯ. ಯಾಕಂದರೆ ದೇವರು ಏನನ್ನಾದರೂ ಮಾಡಬಲ್ಲನು, ಯಾರನ್ನಾದರೂ ಉಳಿಸಬಲ್ಲನು, ಯಾವ ರೀತಿಯಲ್ಲಾದರೂ ಪರಿಸ್ಥಿತಿಗಳನ್ನು ಬದಲಾಯಿಸಬಲ್ಲನೆಂಬುದಾಗಿ ನಂಬಿಕೆಯುಳ್ಳವರಾಗಿರಬೇಕು. ಅದಕ್ಕೆ ದೇವರಲ್ಲಿ ಹೆದರಬೇಕು, ಭಯಭಕ್ತಿಯುಳ್ಳವರಾಗಿರಬೇಕು, ನಡುಗಬೇಕು ದೇವರ ಮುಂದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಈ ದಿನದ ಪರಿಸ್ಥಿತಿಗಳು ಕೂಡ ನಾವು ಅಧಿಕಾರದಲ್ಲಿರುವಂಥವರಿಗೆ ಹೆದರುತ್ತೇವೆ. ಆದರೆ ನಾವು ನಿಜವಾಗ್ಲೂ ಹೆದರಬೇಕಾದಂಥದ್ದು, ಭಯಭಕ್ತಿ ಉಳ್ಳವರಾಗಿರಬೇಕಾಗತಕ್ಕಂಥದ್ದು ದೇವರಿಗೆ ಮಾತ್ರ. ಯಾಕಂದರೆ ದೇವರು ಏನಾದರೂ ಮಾಡಬಲ್ಲನು. ನಾವು ಅಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿದ್ದಾಗ ನಾವು ಇಂಥ ಅಧಿಕಾರದಲ್ಲಿ ಬಲಶಾಲಿಗಳಾಗಿ ನಮ್ಮ ವಿರುದ್ಧ ನಿಂತು ನಮ್ಮನ್ನು ಸಂಪೂರ್ಣವಾಗಿ ಮುಗಿಸಬೇಕೆಂಬುದಾಗಿ ಆ ಕ್ಷಣದವರೆಗೂ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂಥವರಿಗೆ ಹೆದರದೆ ದೇವರಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿ ಹೆದರುವಾಗ ದೇವರು ಅಸಾಧ್ಯವಾದದ್ದನ್ನು ಮಾಡಿ ನಮ್ಮನ್ನು ಉಳಿಸುತ್ತಾನೆ. ದೇವರ ಕೈಗಳಲ್ಲಿ ಎಲ್ಲವೂ ಸಾಧ್ಯ ಎಂಬ ನಂಬಿಕೆ ನಮ್ಮಲ್ಲಿ ಇರುವಾಗ ನಾವುಗಳು ಖಂಡಿತವಾಗಿ ಎಲ್ಲ ವಿಚಾರದಲ್ಲೂ ದೇವರ ನಡೆಸುವಿಕೆಗೆ ಒಳಗಾಗುತ್ತೇವೆ. ಯಾವ ಹಾನಿ ಆಗದ ಹಾಗೆ ದೇವರು ನಮ್ಮನ್ನು ಕಾಪಾಡುತ್ತಾನೆ. ದೇವರಿಗೆ ಮಾತ್ರ ನಾವು ಭಯಪಟ್ಟು ಭಯಭಕ್ತಿಯುಳ್ಳವರಾಗಿ ದೇವರ ಮುಂದೆ ಹೆದರಿ ನಡುಗೋಣ. ದೇವರಿಗೆ ಮಾತ್ರ ಆ ಗೌರವ ಸಲ್ಲಿಸೋಣ. ಕರ್ತನೇ, ದಯಮಯ ಸ್ವಾಮಿ, ನಮ್ಮಲ್ಲಿ ಭಯಭಕ್ತಿ ಇರುವಂತೆ ನಿನಗೆ ಮಾತ್ರ ಹೆದರಲಿಕ್ಕಾಗುವಂಥ ಕೃಪೆಗೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.